ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಬ್ರಿಂಗ್ ಇಟ್ ಆನ್ ಗೋಸ್ಟ್ ಅನ್ನೋ ಸೀರೀಸ್ ನ ಸೆಕೆಂಡ್ ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಸೀರೀಸ್ ನ ಬಂದು ನಾವು ಆಲ್ರೆಡಿ ನೋಡ್ಬಿಟ್ಟಿದೀವಿ, 2-3 ಸತಿ ನೋಡಿದೀನಿ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಇನ್ನೊಬ್ರು ಇದನ್ನ ಆಲ್ರೆಡಿ ಬೇರೆ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ನನಗೆ ಪರ್ಸನಲ್ ಆಗಿ ಈ ಸೀರೀಸ್ ತುಂಬಾನೇ ಇಷ್ಟ. ನಾನಂತೂ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೀನಿ ಈ ಸೀರೀಸ್ ನ. ಅದಕ್ಕೋಸ್ಕರ ನಿಮ್ಗೂ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಬಂದಿದ್ದು. ಎಷ್ಟೇ ಬೇರೆ ಚಾನಲ್ ಅಲ್ಲಿ ಹಾಕಿದ್ರೆ ಕೂಡ ಅವ್ರ ಈ ಸ್ಟೋರಿನ ನರೇಟ್ ಮಾಡೋವೆ ಪ್ಲಸ್ ನಾನ್ ನರೇಟ್ ಮಾಡೋವೆ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟ ಇದ್ರೆ ಸೀರೀಸ್ ನ ನೋಡಬಹುದು. ಈ ಸೀರೀಸ್ ಅಲ್ಲಿ ಬರೀ 17 ಎಪಿಸೋಡ್ ಇದೆ ಅಷ್ಟೇ. ದಿನಕ್ಕೆ 2 ಎಪಿಸೋಡ್ ಅಂದ್ರೆ ಕೂಡ ಆದಷ್ಟು ಬೇಗನೆ ಮುಗಿದ್ ಬಿಡುತ್ತೆ. ಇದು ಕಂಪ್ಲೀಟ್ ಆಗಿದ ತಕ್ಷಣ ಇನ್ನೊಂದು ಇಂಟ್ರೆಸ್ಟಿಂಗ್ ಡ್ರಾಮಾನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ನೀವು ಅದನ್ನ ಕಂಟಿನ್ಯೂ ಮಾಡಬಹುದು. ಇಷ್ಟ ಇರೋರು ಈ ಡ್ರಾಮಾನ ನೋಡಬಹುದು, ಯಾಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಬಂದು ಪಾಪ 1 ಲಕ್ಷ ರೂಪಾಯಿ ಸಿಗತ್ತೆ, ಹೆವಿ ಅಮೌಂಟ್ ಅಲ್ಲ ಅಂತ ಅನ್ಕೊಂಡು ಆ ದೆವ್ವನ ಓಡಿಸ್ಬಿಡೋಣ ಅಂತ ಸ್ಕೂಲ್ ವರ್ಗು ಹೋಗಿರ್ತಾನೆ. ಅಲ್ಲಿ ನಮ್ ಹೀರೋನ್ ಹತ್ರ ಓದೇ ತಿಂದಿದ್ದಾಯ್ತು, ಆ ಇಂಗ್ಲಿಷ್ ಟೀಚರ್ ಹತ್ರ ಓದೇ ತಿಂದಿದ್ದು ಆಯ್ತು. ಇದೆಲ್ಲ ಸಾಲ್ದೆ ಪೊಲೀಸ್ ಸ್ಟೇಷನ್ ವರ್ಗು ಹೋಗಿದ್ದು ಆಯ್ತು. ಛೇ, ಏನ್ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಬೈಕೊಂಡು ಅವ್ನ್ ಪಾಡ್ಗ ಅವ್ನ್ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಇನ್ನೊಂದ್ ವಿಷಯನ ಕೂಡ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಇವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ಸ್ಕೂಲ್ ಬಿಟ್ಟು ಹೊರಗಡೆ ಬಂದಿರ್ತಾನೆ. ಅವನ್ನ ಪಿಕಪ್ ಮಾಡೋದಕ್ಕೋಸ್ಕರ ಅಮ್ಮನು ಬಂದಿರ್ತಾರೆ. ಅಲ್ಲಿರೋ ಒಂದು ಸಿಗ್ನಲ್ ಹತ್ರ ಅವ್ರ ಅಮ್ಮ ನಿಂತಿರ್ತಾರೆ. ಏನಂದ್ರೆ ಅವ್ರ ಅಮ್ಮ ಬಂದು ಸಿಗ್ನಲ್ ಆ ಕಡೆ ಇರ್ತಾರೆ, ಇವ್ನ್ ಈ ಕಡೆ ಇರ್ತಾನೆ. ಅವ್ರ ಅಮ್ಮ ಬಂದು ನೋಡ್ಬಿಟ್ಟು ಇರು ಮಗ್ನೆ ಬರ್ತೀನಿ ಅಂತ ಹೇಳಿ ಕೈನ ಅಲ್ಲಾಡಿಸ್ತಾ ಇರ್ತಾರೆ. ಇವ್ನ್ ಕೂಡ ಆ ಅಮ್ಮ ಅಂತ ಹೇಳಿ ನೋಡ್ತಾನೆ. ಬಟ್ ಅದೇ ಟೈಮ್ಗೆ ಅವ್ರ ಅಮ್ಮ ಹಿಂದ್ಗಡೆ ಒಂದು ದೆವ್ವ ಇರೋದನ್ನ ಇವ್ನು ಗಮನಿಸ್ತಾನೆ. ಬಟ್ ಇವ್ನ ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳೋದಿಲ್ಲ. ಕರೆಕ್ಟ್ ಆಗಿ ಒಂದು ಕಾರ್ ಬರೋ ಟೈಮ್ ನೋಡ್ಕೊಂಡು ದೆವ್ವ ಬಂದು ಅವ್ರ ಅಮ್ಮನ ಹಂಗೆ ರೋಡ್ಗೆ ತಳ್ಬಿಡುತ್ತೆ. ಪಾಪ ಆಕ್ಸಿಡೆಂಟ್ ಆಗಿ ಫುಲ್ ಆಗಿ ಬ್ಲಡ್ ಬಂದು ಅವ್ರ ಅಮ್ಮ ಅಲ್ಲಿ ಸತ್ತೇ ಹೋಗ್ತಾರೆ. ಬಟ್ ಈ ಹುಡುಗನ್ಗೆ ಏನ್ ಗೊತ್ತಾಗ್ತಾ ಇಲ್ಲ, ಏನಾಯ್ತು ಇವಾಗ ಏನ್ ನಡೀತಿಲ್ಲ ಅಂತ ಹಂಗೆ ಶಾಕಿಂಗ್ ಅಲ್ಲಿ ಇರ್ತಾನೆ. ಈಗ ಹಂಗೆ ಅವ್ರ ಅಮ್ಮದ ಫ್ಯೂನರಲ್ ತೋರಿಸ್ತಾರೆ. ಇವ್ನ್ ಕೂಡ ಅಷ್ಟೇ ಚಿಕ್ಕದಾಗ ಒಂದು ಬ್ಲಾಕ್ ಕಲರ್ ಕೋಟ್ ಎಲ್ಲ ಹಾಕೊಂಡು ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಅವ್ರ ಅಮ್ಮನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಅಮ್ಮ ನನ್ಗೆ ತುಂಬಾ ಭಯ ಆಗ್ತಾ ಇದಮ್ಮ, ಪ್ಲೀಸ್ ಅಮ್ಮ ಬಂದ್ಬಿಡಮ್ಮ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅವಾಗಿಂದಾನು ಅಷ್ಟೇ ಅವ್ನ್ ಸಪರೇಟ್ ಆಗಿದ್ದ ಅಭ್ಯಾಸ. ಕ್ಲಾಸ್ ಅಲ್ಲೂ ಅಷ್ಟು ಒಬ್ಬನೇ ಸೈಡ್ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ. ಆದ್ರೆ ಅವತ್ತು ಮಕ್ಕಳೆಲ್ಲ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರು ಅಂತ ಆ ಟೀಚರ್ ಕೂಡ ಇವ್ನ ಕರ್ಕೊಂಡು ಹೋಗಿ ಗ್ರೌಂಡ್ ಬಿಡ್ತಾರೆ. ಸರಿ ಆಯ್ತು ಫ್ರೆಂಡ್ಸ್ ಜೊತೆ ಆಡ್ಕೊಳ್ಳೋಣ ಅಂತ ಹೇಳಿ ಇವ್ನ್ ಕೂಡ ಅವ್ರ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ಇರ್ತಾನೆ. ಅಲ್ಲಿರೋ ಮಕ್ಕಳಿಗೆ ಹೇಳ್ತಾನೆ, ನಾನು ಇವಾಗ ಈ ಕಡೆ ತಿರ್ಕೊಂಡು 50 ಕೌಂಟ್ ಮಾಡ್ಬಿಟ್ಟು ನಾನು ನಿಮ್ಮನ್ನ ಕಂಡಿಡಿತೀನಿ ಅಂತ. ಈ ತರ ಆಡ್ತಾ ಇರ್ಬೇಕಾದ್ರೆ ಅವ್ನ್ ಕೌಂಟ್ ಮಾಡ್ಬಿಟ್ಟು ತಿರುಗ್ ನೋಡ್ತಾನೆ. ನೋಡಿ ಅವ್ನ್ ಮುಂದ್ಗಡೆ ತುಂಬಾನೇ ಭಯಂಕರವಾಗಿರೋ ಒಂದು ದೆವ್ವ ನಿಂತಿರುತ್ತೆ. ಅದ್ರ ಕೂದಲೆಲ್ಲ ಫುಲ್ ಆಗಿ ಹಂಗೆ ಬಿಡ್ಸ್ಕೊಂಡು ಕಣ್ಣಲ್ಲೆಲ್ಲ ಫುಲ್ ಆಗಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಇದ್ರ ನೋಡಿ ಅವ್ನಿಗಂತೂ ಸಖತ್ ಭಯ ಆಗ್ಬಿಡುತ್ತೆ. ಕೆಳಗಡೆ ಕುತ್ಕೊಂಡ ದೆವ್ವ ಹತ್ರ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್, ನನ್ಗೆ ತುಂಬಾ ಭಯ ಆಗ್ತಾ ಇದೆ, ನಾನ್ ಚಿಕ್ಕ ಹುಡುಗತ್ತಾನೆ, ಯಾಕೆ ನನ್ಗೆ ಇತರ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಕೇಳ್ಕೊಂತಾ ಇರ್ತಾನೆ. ಬಟ್ ಅದವ ಇನ್ಯಾ ಮಕ್ಳಿಗೂ ಕಾಣಿಸಲ್ವಲ್ಲ, ಇವನೇನ್ ಮಾಡ್ತಾ ಇದ್ದಾನೆ ಅಲ್ಲಿ ಕುತ್ಕೊಂಡು ಅಂತ ಅವ್ನ ಕಡೆ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ. ಅವಾಗ ಈ ತರ ಮಾತಾಡ್ತಾ ಇರುವಾಗ ಗಮನಿಸೋ ಮಕ್ಳು ಅವನ ಹತ್ರ ಸೇರಲ್ವಲ್ಲ. ಇವ್ನ್ ಪಾಪ ತುಂಬಾನೇ ಫೀಲ್ ಮಾಡಿ ಹತ್ತು ಕೊನೆಗೆ ಒಬ್ಬೊಂಟಿಯಾಗಿ ಆಗ್ಬಿಟ್ಟ. ಇವ್ನ್ಗೆ ಅಂತ ಹೇಳ್ಕೊಳಕ್ಕೆ ಫ್ರೆಂಡ್ಸ್ ಯಾರು ಇಲ್ಲ, ಇವ್ನ್ ಯಾವತ್ತೂ ಒಬ್ನೇ ಇರ್ತಾ ಇದ್ದ. ಇದನ್ನೆಲ್ಲ ನೆನ್ಸ್ಕೊಂಡಂಗೆ ಮನೆ ಹತ್ರ ಬರ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಹೆಂಗೋ ನಮ್ ಹೀರೋ ಅಡ್ರೆಸ್ ನ ಕಂಡು ಹಿಡ್ಕೊಂಡು ಅಲ್ಲಿ ಬಂದು ನಿಂತಿರ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋಗೆ ಕಿಸ್ ಮಾಡ್ಬೇಕು ಅಂತ ಟ್ರೈ ಮಾಡಿ ಹತ್ರ ಕೂಡ ಬಂದಿರ್ತಾಳೆ. ಆದ್ರೆ ನಮ್ ಹೀರೋ ಬಂದು ಹಿಡಿದು ತಳ್ಬಿಡ್ತಾನೆ. ಲೂಸು ಏನ್ ಮಾಡ್ತಾ ಇದ್ಯಾ, ಅಲ್ಲಿ ಹೊಡೆದಿದ್ ಸಾಲ್ದು ಅಂತ ಮತ್ತೆ ಹೊಡಿಯಕ್ ಬಂದಿದ್ಯಾ ಅಂತ ಕೇಳಿದಾಗ ಅವಳು ಇಲ್ಲ ಕಣೋ ಒಂದೇ ನಿಮಿಷ ಇರೋ ಅಂತ ಮತ್ತೆ ಕಿಸ್ ಮಾಡಕ್ಕೆ ಅಂತ ಹತ್ರ ಹೋದಾಗ ಹಂಗೆ ಅವ್ನ ನತ್ತಿಯಲ್ಲೇ ಒಂದ್ ಹೊಡೆದ್ಬಿಟ್ಟು ಮರ್ಯಾದಾಗ ಸೈಲೆಂಟ್ ಆಗಿ ಹೊಟ್ಟೋಗು, ಸುಮ್ನೆ ನನ್ಗೆ ಹಿಂಸೆ ಕೊಡ್ಬೇಡ, ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ ವರ್ಗು ಹೋಗಿ ಬಂದಿದ್ದಾಯ್ತು, ಮತ್ತೆ ಇನ್ನೇನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ನನ್ನ ಹತ್ರ ಬರ್ಬೇಡ ಅಂತ ಬೈದಾಗ ಅವಳು ಹೇಳ್ತಾಳೆ, ಅಯ್ಯೋ ಸಾರಿ ಬಾಸ್, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆಕ್ಚುಲಿ ನಾನು ಆ ಕೆಲ್ಸ ಅಲ್ಲ, ನಿಮ್ನ ಹೊಡಿಯಕ್ಕಲ್ಲ ನಾನು ಬಂದಿದ್ದು, ಸಣ್ಣದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ನಾನು ಅದನ್ನ ಮಾತ್ರ ಮಾಡ್ಕೊಂಡು ಹೊಟ್ಟೋಗ್ತೀನಿ, ಒಂದೇ ಒಂದ್ ಚಾನ್ಸ್ ಕೊಡಿ ಅಂತ ಕೇಳಿದ್ರೆ ಅವನೆಲ್ಲಿ ಸೈಲೆಂಟ್ ಆಗಿ ಹೊರಟೋಗಿ ನನ್ಗೆ ಸುಮ್ನೆ ಟೆನ್ಷನ್ ಮಾಡಿಸ್ಬಿಡಿ, ನಿಮ್ಮಿಂದ ನಂಗೆ ನೈಟ್ ಎಲ್ಲ ನಿದ್ದೆ ಇಲ್ಲ, ನಾನು ಹಿಂದ್ಗಡೆ ನನ್ನ ಫಾಲೋ ಮಾಡ್ಕೊಂಡು ಬರ್ಬೇಡಿ ಅಂತ ಇವ್ನು ಕೂಡ ಅವ್ರ ಮನೆ ಹತ್ರ ಹೋಗ್ತಾನೆ. ಅಂದ್ರೆ ಅವ್ನ ಫ್ಲಾಟ್ ಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಕೀ ಇಲ್ಲ, ಎಲ್ಲಪ್ಪ ಇಟ್ರು ಕೀನ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಟಕ್ ಅಂತ ಡೋರ್ ಕೂಡ ಓಪನ್ ಆಗುತ್ತೆ. ಇವ್ನು ಇದೇನಪ್ಪ ಡೋರ್ ಓಪನ್ ಆಗ್ತಾ ಅಂತ ನೋಡಿದ್ರೆ ಒಳಗಡೆ ನಮ್ ಹೀರೋಯಿನ್ ಬರೋದು. ಹಲೋ ಫ್ರೆಂಡ್, ನನ್ನ ಹೆಸರು ಹಿಯಾಂಚಿ ಅಂತ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇರೋ ಕ್ಯೂಟ್ ಗರ್ಲ್ ಹಿಯಾಂಚಿ ಅಂತ ಹೇಳಿ ಒಳಗೊಳೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಂತಾನೆ, ಹೇಯ್ ನೀನ್ ಇನ್ನೂ ಹೋಗಿಲ್ವಾ, ನಾನ್ ಬರ್ಬೇಡ ಅಂತ ಹೇಳ್ದೆ ತಾನೆ, ಏನಕ್ಕೆ ಬಂದೆ ಮೇಲೆ ಅಂತ ಬೈದಾಗ ಅವಳಂತಾಳೆ, ಹೇಯ್ ನೀನೇನ್ ಮೆಂಟಲ್ ಏನೋ, ಪಾಪ ಕೀ ಕಳ್ದಾಕೊಂಡ್ಬಿಟ್ಟು ಡೋರ್ ಓಪನ್ ಮಾಡಕ್ಕಾಗಿಲ್ಲ ಅಂತ ಹೇಳಿ ಬಂದ್ ಹೆಲ್ಪ್ ಮಾಡಿದ್ರೆ ಒಂದು ಹುಡುಗಿ ಹೆಲ್ಪ್ ಮಾಡಿದಾಳ, ಅದೂನು ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಹೇಳೋಣ ಅಂತ ನಿನಗೆ ಗೊತ್ತಿಲ್ಲ, ಯಾರೋ ನಿನ್ಗೆ ಮ್ಯಾನಸ್ ಹೇಳ್ಕೊಟ್ಟಿದ್ದು ಅಂತ ನಮ್ ಹೀರೋನೆ ತಿರ್ಸ್ಕೊಂಡ್ ಬೈದಾಗ ನಮ್ ಹೀರೋ ಅಂತಾನೆ, ಓ ಮ್ಯಾನಸ್ ಬಗ್ಗೆ ಎಲ್ಲ ಕೂಡ ನೀವು ಮಾತಾಡೋಷ್ಟು ಆಗ್ಬಿಟ್ರಾ, ಸರಿ ಮೇಡಮ್, ಕೀ ಓಪನ್ ಮಾಡ್ಕೊಟ್ಟಿರೋದಕ್ಕೆ ಹಿಯಾಂಚಿ ಮೇಡಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್, ಇವಾಗ ನೀವು ಇಲ್ಲಿಂದ ಹೋಗ್ತೀರಾ ಅಂತ ಒಂಥರ ಗೆಲಿ ಮಾಡೋ ತರ ಮಾತಾಡಿದಾಗ ಅವಳಿಗೆ ಟೆನ್ಷನ್ ಆಗುತ್ತೆ. ಏಯ್ ಏನೋ ನೀನ್ ಆತರ ಮಾತಾಡ್ತೀಯ ಅಂದಾಗ, ಏನು ಮಾತಾಡೋದಿಲ್ಲ, ನೀವು ಸ್ವಲ್ಪ ಸೈಡ್ಗೆ ಹೋದ್ರೆ ನಾನು ಒಳಗಡೆ ಹೋಗ್ತೀನಿ ಅಂತ ಅವ್ನ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಮನೆ ಫುಲ್ ಆಗಿ ಕಸ ಆಗಿ ಬಿದ್ದಿರುತ್ತೆ. ಅವ್ರ ಮಾವತಾನೆ ಇದ್ದಿದ್ದಿ ಮನೆಯಲ್ಲಿ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಅದನ್ನೆಲ್ಲ ಯಾವ್ದು ಎತ್ತಿಲ್ಲ ಅಲ್ಲದಲ್ಲೇ ಬಿಟ್ಟಿರ್ತಾರೆ. ಬೆಡ್ಶೀಟ್ ಓದಿಸ್ಕೊಂಡಿರ್ತಾರೆ, ಅದನ್ನ ಕೂಡ ಅಲ್ಲೇ ಬಿಟ್ಟಿರ್ತಾರೆ. ಇವ್ನಿಗೆ ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಸ್ವಲ್ಪ ರೆಸ್ಟ್ ಎತ್ಕೊಳ್ಳೋಣ ಅಂತ ಬಂದ್ರೆ ಏನೋ ಮನೆ ಈ ತರ ಇದೆ, ಇವಾಗ ಇದನ್ ಬೇರೆ ಕ್ಲೀನ್ ಮಾಡ್ಬೇಕಾ ಅಂತ ಅವ್ನ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಹೀರೋಯಿನ್ ಕೂಡ ಒಳಗಡೆ ಬಂದ್ಬಿಟ್ಟಿರ್ತಾಳೆ. ಆದ್ರೆ ನಮ್ ಹೀರೋ ಅವಳನ್ನ ಸ್ವಲ್ಪ ಕೂಡ ಕೇರ್ ಮಾಡ್ಕೊಂಡಿಲ್ಲ. ಅವ್ನ್ ಪಾಡ್ಗವನು ಒಂದ್ ಕಡೆಯಿಂದ ಕೆಲಸನ ಸ್ಟಾರ್ಟ್ ಮಾಡ್ಬಿಟ್ಟ. ಇವಳೊಬ್ಬಿಟ್ಟು ಫಸ್ಟ್ ಸೋಫಾ ಮೇಲೆ ಮಲ್ಕೊಂತಾಳೆ. ಇದ್ರೂ ನಮ್ ಹೀರೋ ಅವ್ನ್ ಪಾಡ್ಗವನು ಇವಳನ್ನ ಕೇರ್ ಮಾಡದೆ ಕೆಲಸ ಮಾಡ್ತಾ ಇರೋದ್ರು ನೋಡ್ಬಿಟ್ಟು ಹೋಗಿ ಸೆಂಟರ್ ಅವನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಅವ್ನ ಹಿಂದ್ಗಡೆನೆ ಸುತ್ತೋದು, ಅವ್ನ ಏನೋ ಥಿಂಗ್ಸ್ ಎತ್ತಿಕ್ ಹಾಕೋದ್ರು ಅವ್ನ್ ಮುಂದ್ಗಡೆ ನಿಂತ್ಕೊಳ್ಳೋದು ಅಂತ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಇದ್ರು ಅವಳು
ಕೇರ್ ಮಾಡೋ ತರ ಇಲ್ಲ. ಅವ್ನ್ ಪಾಡ್ಗೊಂಡ್ ಕೆಲ್ಸ ಎಲ್ಲ ಮುಗಿಸಿದ್ದಾಯ್ತು. ಆತರ ಕೆಲ್ಸ ಎಲ್ಲ ಮುಗಿಸಿದ್ಮೇಲೆ ಅವ್ಳು ಹೇಳ್ತಾಳೆ, ಪರವಾಗಿಲ್ವೇ, ಒಂದ್ ಹುಡುಗಾಗಿದ್ರೆ ಕೂಡ ಅಷ್ಟು ನೀಟಾಗಿ ಇಷ್ಟು ಕೆಲ್ಸನೆಲ್ಲ ಮಾಡ್ಬಿಟ್ಟಿದ್ಯಾ, ಅದ್ರಲ್ಲೂ ಇಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ತುಂಬಾ ಗ್ರೇಟ್ ಅಪ್ಪ ನೀನು ಅಂತಂದಾಗ ಅವನಂತಾನೆ, ಹಲೋ ಫಸ್ಟ್ ಆಫ್ ಆಲ್ ಆ ವಿಷಯ ನನಗೆ ಗೊತ್ತು, ನೀನ್ ಹೇಳಿ ನನ್ಗೆ ಗೊತ್ತಾಗ್ಬೇಕಾಗಿಲ್ಲ ಆಯ್ತಾ, ನೀನ್ ಬಂದಿದ್ ಕೆಲ್ಸ ನೀನ್ ಹೋಗ್ತೀಯಾ ಅಂತಂದಾಗ ಅವಳು ಹೇಳ್ತಾಳೆ, ಏಯ್ ಪ್ಲೀಸ್ ಕಣೋ, ನಾನ್ ಬಂದಿದ್ ಕೆಲ್ಸ ಇನ್ನೂ ಆಗಿಲ್ಲ, ಒಂದೇ ಒಂದು ಎಕ್ಸ್ಪೆರಿಮೆಂಟ್ ಕಣೋ, ಒಂದೇ ಒಂದು ನಾನು ಟ್ರೈ ಮಾಡ್ಬಿಟ್ಟು ನಾನು ಹೊರಟೋಗ್ತೀನಿ, ಮತ್ತೆ ನಾನು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂದಾಗ ಅವನಂತಾನೆ, ಹಲೋ ನಾನೇನಾದ್ರೂ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಏನಾದ್ರು ನಡೆಸ್ತಾ ಇದೀನ, ಬಂದಿವ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಬೇಕಾಗಿದ್ರೆ ನೀನ್ ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಲಾ, ನಾನೇ ಹುಡುಕೊಡ್ತೀನಿ ಅಂದಾಗ ಇವಳು ಅಂತಾಳೆ, ಅಯ್ಯೋ ಮೆಂಟಲ್, ನಾನು ಹೇಳೋದನ್ನ ಫಸ್ಟ್ ಅರ್ಥ ಮಾಡ್ಕೋ, ಆದ್ರೆ ನಿನ್ನ ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ ಕಣೋ, ಇಷ್ಟು ವರ್ಷ ಆದ್ಮೇಲೆ ನನ್ಗೆ ಇವಾಗ ಗೊತ್ತಾಯ್ತು ಅಂತಂದಾಗ ಅವನಂತಾನೆ, ಇಲ್ಲಿ ನೋಡು ಸುಮ್ನೆ ನನಗೆ ಅದು ಇದು ಅಂತ ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಖಾಲಿ ಮಾಡು ಅಂದ್ರೆ ಅವಳು ಅಂತಾಳೆ, ಏಯ್ ಪ್ಲೀಸ್ ಕಣೋ, ನೀನ್ ಜಸ್ಟ್ ಒಂದ್ 5 ನಿಮಿಷ ಕಣ್ ಮುಚ್ಕೋ ಸಾಕು, ನನ್ ಕೆಲ್ಸನ ನಾನು ಮುಗಿಸ್ಕೊಂಡು ಹೊರಟೋಗ್ತೀನಿ ಅಂದಾಗ ಇವ್ನ್ ಇನ್ನೂ ಕೋಪ ಬರುತ್ತೆ, ಅಷ್ಟೇ ನೀನ್ ಲಿಮಿಟ್, ಅದಕ್ ಮೇಲೆ ನೀನ್ ಮಾತಾಡ್ಬೇಡ, ನಿನ್ ತರ ದೆವ್ವಗಳನ್ನ 1000 ದೆವ್ವ ನಾನು ನೋಡಿದೀನಿ, ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗಿಲ್ಲ ಅಂತಂದಾಗ ಅವಳು ಅಂತಾಳೆ, ಕರೆಕ್ಟ್ ಕಣೋ, ನಿನ್ ಸುತ್ತ ಎಷ್ಟೊಂದ್ ದೆವ್ವಗಳಿದೆ ಗೊತ್ತಾ, ಅಲ್ಲೋಡು ಆ ದೆವ್ವ ಹೆಂಗಿದೆ ನೋಡು ಅಂತ ಹೇಳಿ ಅವನನ್ನ ಡೈವರ್ಟ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಹಂಗೆ ಕಿಸೋಡ್ ಬಿಡೋಣ ಅಂತ ನೋಡ್ತಾಳೆ. ಆದ್ರೆ ಅವ್ನು ಸ್ವಲ್ಪ ಹುಷಾರಾಗ್ಬಿಡ್ತಾನೆ. ಟಕ್ಕಂತ ಅವ್ಳ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾನೆ, ಏಯ್ ಹೌದ್ ನೀನ್ ನನ್ಗಿನ್ನೂ 1 ಲಕ್ಷ ಕೊಡ್ಬೇಕಲ್ವಾ, ಅದನ್ನೇ ಯಾವಾಗ ಕೊಡ್ತೀಯ ಮೇಡಮ್ ಅಂತ ಕೇಳ್ತಾನೆ. ಅಂದ್ರೆ ಅವಳನ್ನ ಡೈವರ್ಟ್ ಮಾಡ್ಬೇಕು ಅಂತ ಅವಳಂತಾಳೆ, ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟ, 1 ಲಕ್ಷ ಅಂತ ಯಾಕ್ತಾ ಇತಾರೋ ಸಾಯ್ತಾನೋ, ಇದುವರೆಗೂ ಆ ದುಡ್ಡನ್ನ ನೋಡೇ ಇಲ್ವೇನೋ, ಕೇವಲವಾಗ 1 ಲಕ್ಷಕ್ಕೋಸ್ಕರ ನನ್ನ ಈ ತರ ಮಾತಾಡ್ತಾನೆ ಅಂತ ಗುಣಗೋದಷ್ಟೇ ಅವಳು. ಬಟ್ ನಮ್ ಹೀರೋಗೆ ಕೇಳಿಸ್ಬಿಡುತ್ತೆ, ಏನು ಕೇವಲ 1 ಲಕ್ಷನ, ಅಷ್ಟು ಕೇವಲ ಆತಾದ್ರೆ ಅದನ್ನ ಕೊಟ್ಬಿಡ್ಬೋದಲ್ವಾ, ನೀನ್ ಫಸ್ಟ್ ಜಾಗ ಖಾಲಿ ಮಾಡು, ಇಲ್ಲಿಂದ ಜಾಗ ಖಾಲಿ ಮಾಡು, ನೀನು ಬಾಯಿ ಮಾತಲ್ಲ ಇಲ್ಲಿಂದ ಹೋಗಲ್ಲ, ನಿನ್ಗೆ ಹೆಂಗ್ ಓಡಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಈ ಮಂತ್ರ ಬರ್ದಿರೋ ತರ ಒಂದು ಪೇಪರ್ನ ಎತ್ತಾನೆ. ಈ ಮಂತ್ರನ ಓದಿದ್ರೆ ದೆವ್ವಗಳೆಲ್ಲ ಒಟ್ಟೋಗುತ್ತೆ, ನಿನ್ ಮೇಲೆ ಇಟ್ರೆ ಸಾಕು, ಇಡ್ಲ ಅಂದಿದ ತಕ್ಷಣ ನಮ್ ಹೀರೋ ನಿಜವಾದ ಪೇಪರ್ ಅಂತ ಅನ್ಕೊಂಡು ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಬಟ್ ಅದೊಂದು ಫೇಕ್ ಪೇಪರ್. ಅದಾದ್ಮೇಲೆ ನಮ್ ಹೀರೋ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಕಸನೆಲ್ಲ ಎತ್ಕೊಂಡು ಒಂದ್ ಜಾಗದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು ಅಂತ ಹೋಗ್ತಾನೆ. ಆದ್ರೆ ನಮ್ ಹೀರೋನ್ ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದ್ ನೋಡ್ಬಿಟ್ಟು, ಅಯ್ಯೋ ಇದೆಲ್ಲ ತಿದ್ಕೊಳಕ್ ಆಗದಿರೋ ಜನ್ಮ, ಇವಳನ್ನ ಏನ್ ಮಾಡೋದು, ನನ್ನೇ ಫಾಲೋ ಮಾಡ್ಕೊಂಡ್ ಬರ್ತದಲ್ಲ, ಏನೋ ಕರ್ಮ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ನ್ ಪಡ್ಕೊಂಡು ಕಾಲೇಜ್ ಕಡೆಗೆ ಹೋಗ್ತಾನೆ. ಇನ್ನೊಂದ್ ಕಡೆ ಸ್ಯಾಂಗ್ ನ ಮತ್ತೆ ಜೇನ ತೋರಿಸ್ತಾರೆ. ಅವ್ರಿಬ್ರು ಈ ದೆವ್ವನ ಲೈವ್ ಅಲ್ಲಿ ಶೂಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಜಾಗಕ್ಕೆ ಹೋಗ್ತಾರಲ್ಲ, ಅವ್ರ ಕ್ಯಾಮ್ರಾ ಹೊಡೆದೋಗೋದೊಂದೇ ಕಡಿಮೆ, ಅದನ್ನೆಲ್ಲ ಎತ್ಕೊಂಡ್ ಬಂದು ರೆಡಿ ಮಾಡ್ತಾ ಇರ್ತಾರೆ. ಆದ್ರೆ ಸ್ಯಾಂಗ್ ಬಂದು ಸ್ವಲ್ಪ ರಿಪೇರಿ ಕೆಲಸ ಎಲ್ಲ ಮಾಡ್ತಾನೆ. ಸೊ ನಾ ಕ್ಯಾಮ್ರಾನೆಲ್ಲ ರೆಡಿ ಮಾಡ್ತಾ ಇದ್ರೆ ಅದ್ರಲ್ಲಿರೋ ಮೆಮೊರಿನ ಎತ್ಬಿಟ್ಟು ಈ ಜೆ ಅನ್ನೋನು ಸಿಸ್ಟಮ್ ಅಲ್ಲೆಲ್ಲ ಹಾಕ್ಬಿಟ್ಟು ಏನಾದ್ರೂ ಫುಟೇಜ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಆಗ ಪಕ್ಕದಲ್ಲಿರೋ ಸ್ಯಾಂಗ್ ನ ಕೂಡ ಬೈತಾನೆ, ಈ ಮೆಂಟಲ್ ತಿಕ್ಲಾಗ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೆಡಿಸಿಟ್ಬಿಟ್ಯಾ, ನಾವು ಸೈಲೆಂಟ್ ಆಗಿ ಅದನ್ನ ಎತ್ಕೊಂಡೋಗಿ ಸರ್ವಿಸ್ ಸ್ಟೇಷನ್ ಅಲ್ಲೇ ಕೊಟ್ಬಿಡೋಣ ಸುಮ್ನೆ ಇರೋ ಅಂತಂದಾಗ ಇವ್ನ್ ಬಂದು ಫುಟೇಜ್ ನ ಚೆಕ್ ಮಾಡ್ತಾ ಇದ್ದಲ್ವಾ. ಸ್ಯಾಂಗ್ ಅವಾಗ ಹತ್ರ ಬಂದ್ಬಿಟ್ಟು ಏಯ್ ಸಿಕ್ಬಿಡ್ತು ಅಂತ ನೋಡ್ತಾನೆ. ಏನಂದ್ರೆ ಅವತ್ತ ದೆವ್ವ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಲಿಫ್ಟ್ ಹತ್ರ ಬಂದಿರ್ತಾರಲ್ಲ, ಆಗ ನಮ್ ಹೀರೋ ಕೂಡ ದೆವ್ವ ಹತ್ರ ಓಡಾಡಿರ್ತಾನಲ್ಲ, ಅದನ್ನ ನೋಡ್ಬಿಟ್ಟು ಸ್ಯಾಂಗ್ ಹೇಳ್ತಾನೆ, ಏಯ್ ಸಿಕ್ಬಿಡ್ತು ಕಣ ನಮ್ಗೆ ಕರೆಕ್ಟ್ ಫುಟೇಜು, ಅಲ್ಲಿ ನೋಡೋನು ಏನ್ ಮಾಡ್ತಿದ್ದಾನೆ ನೋಡೋ ಅಂದಾಗ ಜೆ ಹೇಳ್ತಾನೆ, ಏಯ್ ಇದನ್ನ ಡೈರೆಕ್ಟ್ ಆಗಿ ನೋಡ್ದೆ ತಾನೇನೋ, ಇಲ್ಲಿ ನೋಡ್ಬಿಟ್ಟು ಏನೋ ಹತ್ರ ಕೂಗಾಡ್ತಾ ಇದೆಯಾ ಮೆಂಟಲ್ ತರ ಅಂದಾಗ ಸ್ಯಾಂಗ್ ಹೇಳ್ತಾನೆ, ಏ ಲೂಸು ನೀನ್ ಕಣ್ಬಿಟ್ಟು ನೋಡು, ಕುಡ್ದ ಮತ್ತಲ್ಲಿರೋ ತರ ನೋಡ್ಬೇಡ, ನಮ್ಗೆಲ್ಲ ದೆವ್ವನ ಜಸ್ಟ್ ಒಂದು ಹೊಗೆ ತರ ನೋಡಕ್ಕಾಗತ್ತಷ್ಟೇ, ಬಟ್ ಹೀರೋ ಕೈಲಿ ಅದನ್ನ ಒಂದು ಮನುಷ್ಯ ತರ ನೋಡಕ್ಕಾಗತ್ತೆ ಅಂತ ಕಾಣಿಸುತ್ತೆ, ನೋಡು ಕರೆಕ್ಟ್ ಆಗಿ ಗುರಿ ನೋಡಿ ಹೆಂಗ್ ಹೊಡಿತಾ ಇದ್ದಾನೆ, ನನಗೆ ಗೊತ್ತಿರೋಂಗೆ ಹೀರೋಗೆ ಏನೋ ಪವರ್ ಇದೆ ಕಣೋ, ಅದನ್ನ ಯೂಸ್ ಮಾಡಿನೇ ಅವ್ನ ಈ ತರ ಮಾಡ್ತಿದ್ದಾನೇನೋ ನಮ್ಗೆ ಗೊತ್ತಿಲ್ದೆ ಅಂತಂದಾಗ ಜೆ ಹೇಳ್ತಾನೆ, ಏ ಲೂಸು ಅವ್ನ್ ಹೊಗೆ ತರ ಕಾಣಿಸಿದ್ರೆ ಕೂಡ ನಮಗ್ ಕೂಡ ದೆವ್ವ ಕರೆಕ್ಟ್ ಆಗಿ ಕಾಣಿಸ್ತಾನೆ, ಇನ್ನೇನಕ್ಕ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ ಅಂದಾಗ, ಏ ಲೂಸು ನಾನ್ ವಿಚಿತ್ರವಾಗಿ ಮಾತಾಡ್ತಾ ಇಲ್ಲ, ಫಸ್ಟ್ ನೀನ್ ಸ್ವಲ್ಪ ಯೋಚನೆ ಮಾಡು, ಇಂಥವನೊಬ್ಬ ನಮ್ ಕೈಲಿದ್ರೆ ನಮ್ ಕೆಲಸ ಸುಲಭವಾಗುತ್ತೆ, ಅದ್ರಲ್ಲೂ ಮುಖ್ಯವಾಗಿ ಅವನಲ್ಲಿರೋ ಪವರ್ ನ ನಾವ್ ಯೂಸ್ ಮಾಡ್ಕೋಬೇಕು ಕಣೋ, ನಿನಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಕೈಲಿ ಇಟ್ಕೊಂಡ್ ಸುತ್ತಾ ಇರ್ತಾನೆ, ಫಸ್ಟ್ ಹೀರೋ ಯಾರು ಏನು ಅಂತ ವಿಚಾರಣೆ ಮಾಡು, ನಮ್ ಕಾಲೇಜ್ ಅಲ್ಲಿ ತಾನೆ ಓದ್ತಾ ಇದ್ದಾನೆ, ಯಾವ ಡಿಪಾರ್ಟ್ಮೆಂಟ್ ಏನಂತೆಲ್ಲ ವಿಚಾರಣೆ ತೆಗಿ ಅಂತ ಹೇಳಿದಾಗ ಇವ್ನು ಕೂಡ ಚೆಕ್ ಮಾಡಿ ನೋಡಿದ್ರೆ ನಮ್ ಹೀರೋ ಬಂದು ಸೆಕೆಂಡ್ ಇಯರ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಓದ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಇನ್ನೊಂದ್ ಕಡೆ ಕಾಲೇಜ್ ಅಲ್ಲಿ ನಮ್ ಹೀರೋನ ತೋರಿಸ್ತಾರೆ. ಆಸ್ ಯೂಶುವಲ್ ಅವನ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಅಲ್ಲಿ ಕುತ್ಕೊಂಡು ತಿಂತಾ ಇರ್ತಾನೆ. ಅವಾಗ ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಆ ಪ್ರೊಫೆಸರ್ ಇರ್ತಾರಲ್ವಾ, ವೆಟರ್ನರಿ ಪ್ರೊಫೆಸರ್ ಜಂಗ್ ಅಂತ, ಅವ್ರು ಬಂದು ಒಂದು ನಾಯ್ಮರಿನ ಕಾಪಾಡಿದ್ರಲ್ವಾ, ಆ ನಾಯ್ಮರಿ ನಂಗೆ ಪಕ್ಕದಲ್ಲಿ ಇಟ್ಕೊಂಡು ಸ್ಟೈಲಿಶ್ ಆಗಿ ನಡ್ಕೊಂಡ್ ಬರ್ತಾ ಇದ್ರೆ ಹುಡುಗಿರೆಲ್ಲ ಅವ್ರನ್ನ ಹೋಗ್ಬಿಟ್ಟು ಒಳ್ಳೆ ನೊಣ ಮುಸುರ್ದಂಗ್ ಮುಸುರ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಇವ್ನ ಹಿಂದ್ಗಡೆ ಹುಡುಗಿರ್ ಸುತ್ತಾನೆ ಇರ್ತಾರಪ್ಪ, ಛೇ ಅಂತ ಹೇಳಿ ನಮ್ ಹೀರೋ ಒಂಥರ ಮುಖ ಮಾಡ್ಕೊಂಡಾಗ ಟಕ್ಕಂತ ನಮ್ ಹೀರೋಯಿನ್ ಬಂದ್ಬಿಡ್ತಾಳೆ. ನಮ್ ಹೀರೋಯಿನ್ ಬಂದ್ ಹೇಳ್ತಾಳೆ, ಅದಕ್ಕೆಲ್ಲ ಅದೃಷ್ಟ ಮಾಡಿರ್ಬೇಕು, ನೀನು ಇದೆಯಾ ನೋಡು, ಒಬ್ಬೊಂಟಿಯ ಕುತ್ಕೊಂಡು ಯಾವಾಗ ನೋಡ್ದು ಒಬ್ನೇ ಸುತ್ತಾ ಇರ್ತೀಯ, ನನಗೆ ಗೊತ್ತಿರೋಂಗೆ ನಿನ್ಗೆ ಫ್ರೆಂಡ್ಸ್ ಕೂಡ ಇಲ್ಲ ಕಣೋ, ನಿನ್ಗೊಂದ್ ಐಡಿಯಾ ಕೊಡ್ಲಾ, ಅವ್ರ ಹತ್ರ ಇದೆ ನೋಡು ನಾಯ್ಮರಿ, ಆ ನಾಯ್ಮರಿನ ನೀನ್ ಫ್ರೆಂಡ್ ಮಾಡ್ಕೊಂಡ್ಬಿಡು, ಅವಾಗ ನಾಯ್ಮರಿ ನಿನ್ ಜೊತೆ ಇರುತ್ತೆ, ನೀನ್ ಒಬ್ನೇ ಇರೋದಿಲ್ಲ, ಇವಾಗ ಕೂಡ ನೋಡು ಒಬ್ನೇ ಕುತ್ಕೊಂಡ್ ತಿಂತಾ ಇದೆಯಾ, ನಿನ್ ಫೀಲಿಂಗ್ಸ್ ನ ಕೂಡ ಶೇರ್ ಮಾಡ್ಕೊಳಕ್ ಯಾರಿಲ್ಲ ಕಣೋ, ಅದನ್ನ ಇಟ್ಕೊಳ್ಳೋ ಅಂತ ಹೇಳಿ ಐಡಿಯಾ ಕೊಡುವಾಗ ನಮ್ ಹೀರೋ ಅಂತಾನೆ, ನನಗೇನಕ್ಕಮ್ಮ ನಾಯ್ಮರಿ, 2 ದಿನದಿಂದ ನೀನೇ ನಾಯ್ಮರಿ ತರ ನಾನು ಹಿಂದೆನೆ ಸುತ್ತಾ ಇದೆಯಾ ತಾನೆ, ನೀನ್ ಇರುವಾಗ ಇನ್ನೊಂದ್ ಏನಕ್ಕೆ ಅಂತ ಗೆಲಿ ಮಾಡುವಾಗ ನಮ್ ಹೀರೋಯಿನ್, ಹೇ ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡೋ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ನಮ್ ಹೀರೋ ಬೇರೆ ಎಗ್ ರೋಲ್ ಏನೋ ತಿಂತಾ ಇರೋದನ್ನ ನೋಡ್ಬಿಟ್ಟು ಇವಳು ಅಂತಾಳೆ, ಏಯ್ ಅದ್ ಎಗ್ ರೋಲ್ ತಾನೆ, ನಂಗೆ ಸ್ವಲ್ಪ ಕೊಡೋ, ಒಂದೇ ಒಂದ್ ಕೊಡೋ, ನನಗೆ ತುಂಬಾ ಆಸೆ ಕಣೋ, ನನಗೆ ಅದನ್ನೇ ತುಂಬಾ ಇಷ್ಟ, ನಾನು ತಿನ್ಬೇಕು ಅಂತ ಕೇಳ್ಕೊಳ್ಳೋವಾಗ ಅವನಂತಾನೆ, 5 ವರ್ಷದ ಹಿಂದ್ಗಡೆ ನಿನ್ಗೆ ಆಕ್ಸಿಡೆಂಟ್ ಆಯ್ತು, ಬಟ್ ಏನು ಎಂತ ಅಂತ ಏನೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ ಅಂತ ಹೇಳ್ದೆ, ಈ ಎಗ್ ರೋಲ್ ಮಾತ್ರ ಚೆನ್ನಾಗಿ ನೆನ್ಪಿದ್ಯಾ, ಅದ್ ನಿನ್ಗೆ ಇಷ್ಟ ಅಂತ ಹೇಳ್ತಾ ಇದ್ದೆ ಅಂದಾಗ ಇವಳು ಅಂತಾಳೆ, ಏ ಅದ್ ನೋಡಿದ್ರೆ ಟೆಂಪ್ಟ್ ಆಗುತ್ತೆ ಕಣೋ ತಿನ್ಬೇಕಂತ, ಪ್ಲೀಸ್ ಕೊಡೋ ಅಂದಾಗ ಇವನು ಅಂತಾನೆ, ಅಷ್ಟ್ ಇಷ್ಟ ಆದ್ರೆ ಹೋಗಿ ಅಂಗಡಿಯಲ್ಲಿ ಇಸ್ಕೊಂಡ್ ತಿನ್ನು, ನನ್ನ ಹತ್ರ ಯಾಕೆ ಕೇಳ್ತಾ ಇದೆಯಾ ಅಂದಾಗ ಇವಳು ಅಂತಾಳೆ, ಹಲೋ ಬಾಸ್, ನಾನೊಂದು ಗೋಸ್ಟ್, ನಾನೊಂದು ದೆವ್ವ, ನಾನು ಇಸ್ಕೊಳಕಲ್ಲ ಆಗಲ್ಲ, ನಾನ್ ದೆವ್ವ ಅಂತ ನಿಮ್ಗೆ ಅವಾಗ ನೆನಪಿಸ್ತಾ ಇರ್ಬೇಕಾ, ಅಷ್ಟೇ ಬಿಡಿ, ಸುಂದರವಾಗಿರೋ ಹುಡುಗಿ ಪಕ್ಕದಲ್ಲಿದ್ರೆ ದೆವ್ವ ಅಂತ ಅನ್ಸೋದಿಲ್ಲ ಅಂತ ಇವಳು ಗೆಲಿ ಮಾಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಅವಳಿಗೆ ಕೊಡೋ ತರನೇ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಟಕ್ ಅಂತ ಅವ್ನ್
ಬಾಯಲ್ಲಿ ಹಾಕೊಂಡ್ಬಿಡ್ತಾನೆ. ಪಾಪ ಅವಳಿಗೆ ಶೇಪ್ ಔಟ್ ಆಗ್ಬಿಡುತ್ತೆ. ಪ್ಲೀಸ್ ಕೊಡು ಅಂತ ಕೇಳ್ಕೊಂತಾ ಇರ್ತಾಳೆ. ಅದೇ ಟೈಮ್ಗೆ ಜಾಗಕ್ಕೆ ಸ್ಯಾಂಗು ಮತ್ತೆ ಜೈ ಇಬ್ರು ಬರ್ತಾರೆ. ಸ್ಯಾಂಗ್ ಹೇಳ್ತಾನೆ, ನೋಡ್ದಾ ಸ್ಟಾರ್ಟಿಂಗ್ ಫಸ್ಟ್ ನಾನು ನಿನ್ನ ನೋಡಿದಾಗ ಇದೇ ಗಾರ್ಡನ್ ಅಲ್ಲೇ ಕೂತಿದ್ದೆ, ಒಬ್ನೇ ಇದ್ದೆ. ಇವಾಗ ಕೂಡ ನೋಡು ಒಬ್ನೇ ಇದೆಯಾ, ಇವಾಗೂ ನಾವಿಬ್ರೇ ಬಂದಿದೀವಿ. ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ತರ ನಿನ್ಗೆ ಅನಿಸ್ತಾ ಇಲ್ಲ? ನನ್ ಮಧ್ಯೆ ಮತ್ತೆ ನಿಮ್ ಮಧ್ಯೆ ಒಂದು ವೇವ್ ಲೆಂತ್ ಪಾಸ್ ಆಗೋ ತರ ನಿನ್ಗೆ ಅನಿಸ್ತಾ ಇಲ್ಲ? ಯಾವ್ದೇ ಕಾರಣ ಇಲ್ಲದೆ ನಾವಿಬ್ರು ಮೀಟ್ ಆಗಲ್ಲ ಕಣೋ ಅಂತ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ರೆ ಹೀರೋ ಹೇಳ್ತಾನೆ, ಹಲೋ ಬಾಸ್, ಕರೆಕ್ಟ್ ಆಗಿ ಲಂಚ್ ಬ್ರೇಕ್ ಅಲ್ಲಿ ನಾನು ಇಲ್ಲಿ ಕೂತ್ಕೊಂಡೆ ತಿನ್ನೋದು ಅಂತ ಎಲ್ಲರಿಗೂ ಗೊತ್ತು. ನೀನ್ ಲಂಚ್ ಬ್ರೇಕ್ ಅಲ್ಲಿ ಬಂದ ನನ್ನ ಮೀಟ್ ಮಾಡ್ಬಿಟ್ಟು ವೇವ್ ಲೆಂತ್ ಡಿಸ್ಕೋ ಲೈಟ್ ಅಂತೆಲ್ಲ ಏನೇನೋ ಬಿಲ್ಡಪ್ ಕೊಡ್ತಾ ಇದ್ಯಾ, ಏನೇನು ಅಂತ ಕೇಳಿದಾಗ ಸ್ಯಾಂಗ್ ಹೇಳ್ತಾನೆ, ಸರಿ ಇರಪ್ಪ, ಟೆನ್ಷನ್ ಆಗ್ಬೇಡ. ನನ್ನ ಹೆಸರು ಸ್ಯಾಂಗ್ ಅಂತ, ನಾನು ಫಿಸಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದೋ ನನ್ನ ಪಕ್ಕದಲ್ಲಿ ಇದೆಲ್ಲ ಹಸಿ ಮಗು, ಈ ಮಗು ಹೆಸರು ಜೆ ಅಂತ. ಇವನ್ ಬಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಿನ್ನೆ ನೈಟು ನಾವು 3 ಜನ ದೆವ್ವ ಹತ್ರ ಹೋರಾಡದ್ವಲ್ಲ, ನಮ್ ಇಬ್ಬರಿಗಿಂತ ನೀನೇ ಕಣೋ ಜಾಸ್ತಿ ಅದ್ರ ಜೊತೆ ಜಗಳ ಮಾಡಿದ್ದು. ಸಕ್ಕದಾಗಿ ಫೈಟ್ ಮಾಡಿದೆ, ಅದನ್ನ ಗುರಿ ನೋಡ್ದು ಹೊಡೆದಿದ್ಯಾ ಗೊತ್ತಾ? ನೀನ್ ಸೈಲೆಂಟ್ ಆಗಿ ಬಂದು ನಮ್ ಟೀಮ್ ಅಲ್ಲಿ ಜಾಯಿನ್ ಆಗ್ಬಿಡು, ಅವಾಗ ನಾವು ಈ ಈವಲ್ ಸ್ಪಿರಿಟ್ ನೆಲ್ಲ ನಾವು ಹಂಗೆ ಓಡಿಸ್ಬಿಡ್ಬೋದು ಅಂತ ಹೇಳಿ ನಮ್ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಂತ ನಮ್ ಹೀರೋಕೆನ ಕೂಡ ಹಿಡಿದು ಅವ್ನ ಕೈ ಮೇಲೆ ಇಟ್ಕೊಂಡಾಗ ನಮ್ ಹೀರೋ ಅಂತಾನೆ, ಏಯ್ ನಿನ್ಗೆ ಅದಕ್ ಮೇಲೆ ಮರ್ಯಾದೆ ಇಲ್ಲ ಕಣೋ, ಸೈಲೆಂಟ್ ಆಗಿ ಇಲ್ಲಿಂದ ಎದ್ದೊಟ್ಟೋಗ್ರಿ ಅಂತ. ಆದ್ರೆ ಸ್ಯಾಂಗ್, ಇಲ್ಲ ಬಾಸ್ ನಾನು ಹೇಳ್ತೀನಿ ಸ್ವಲ್ಪ ಕೇಳಿ ಅಂದ್ರೆ, ಇಲ್ಲೋಡೋ ಆ ದೆವ್ವ ನೋಡ್ದಿತ್ತಾರೆ, ಇವಾಗ ನಿಮ್ಮನ್ನ ಹೊಡೆದು ಫುಟ್ಬಾಲ್ ಆಡ್ಬಿಡ್ತೀನಿ, ಮರ್ಯಾದಾಗ ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಇವ್ರಿಬ್ರಿಗೂ ಇವ್ನು ಹೆಂಗ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅಪ್ಪಾಡಿ ನನ್ಗೋಸ್ಕರ ಒಂದು ಎಗ್ ರೋಲ್ ನ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಅವಳದನ್ನ ಎತ್ಕೊಂಡು ತಿನ್ಬೇಕು ಅನ್ನೋಷ್ಟರಲ್ಲಿ ಟಕ್ಕಂತ ಸ್ಯಾಂಗ್ ಅದನ್ನ ಎತ್ಕೊಂಡು ಅವ್ನ್ ಸ್ವಲ್ಪ ಕಚ್ಕೊಂಡು ಪಕ್ಕದಲ್ಲಿರೋ ಜೇಬಾಯಿಲ್ ಸ್ವಲ್ಪ ಇಟ್ಬಿಡ್ತಾನೆ. ಇದರಿಂದ ಹೀರೋನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ, ಅಯ್ಯೋ ನನ್ ಮಕ್ಳ ಇಂತ ಕೆಲಸ ಮಾಡ್ತೀರಾ ನೀವು ಅಂತ. ಅದಾದ್ಮೇಲೆ ನಮ್ ಹೀರೋ ಕೂಡ ಕ್ಲಾಸ್ಗೆ ಹೋಗ್ತಾನೆ. ಕ್ಲಾಸ್ ಒಳಗಡೆ ಹೋಗಿ ನೋಡಿದ್ರೆ ಆಸ್ ಯೂಶುವಲ್ ಅಂದ್ರೆ ಇರೋ ಸ್ಟೂಡೆಂಟ್ಸ್ ಗಿಂತ ಇವತ್ತು ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಪ್ಪಾ ಇಷ್ಟೊಂದ್ ಮಕ್ಳಿದಾರೆ ಅಂತ ಹೇಳ್ಬಿಟ್ಟು ಇವನು ಹೋಗಿ ಅವ್ನ್ ಬೆಂಚಲ್ಲಿ ಕೂತ್ಕೊಳ್ತಾನೆ. ನೋಡಿದ್ರೆ ಆ ಕ್ಲಾಸ್ಗೆ ಬರ್ತಾ ಇರೋ ಪ್ರೊಫೆಸರ್ ಆ ಜಂಗ್ ಅನ್ನೋ ಪ್ರೊಫೆಸರ್. ಇವ್ರಿಗೆ ಆಲ್ರೆಡಿ ಫ್ಯಾನ್ ಫಾಲೋಯಿಂಗ್ಸ್ ಸ್ವಲ್ಪ ಜಾಸ್ತಿ ಅಲ್ವಾ, ಹುಡುಗಿರೆಲ್ಲ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಂತ ಇವ್ರಿಗೆ ಚೆನ್ನಾಗೇ ಗೊತ್ತು. ಆದ್ರೆ ಅವ್ರ ಕ್ಲಾಸ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಎಲ್ಲರೂ ಸಖತ್ ಆಕ್ಟಿವ್ ಆಗಿ ಎತ್ ಕೂತ್ಕೊಂಡು ಅವ್ರಿಗೆ ಸಕ್ಕದಾಗಿ ಎಂಕರೇಜ್ ಮಾಡಿ ಕ್ಲಾಪ್ ಎಲ್ಲ ಮಾಡಿ ಅವ್ರನ್ನಾಗಿ ತುಂಬಾ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ. ಆ ಪ್ರೊಫೆಸರ್ ಕೂಡ ಒಳಗಡೆ ಬಂದ್ ನಿಂತ್ಕೊಂಡು, ನನ್ನ ಹೆಸರು ಜಂಗ್ ಅಂತ, ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ನಾನ್ ನಿಮ್ಗೆ ಅನಿಮಲ್ ಅಂಡ್ ಸೈನ್ಸ್ ಅನ್ನೋ ವೆಟರ್ನರಿ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಡಕ್ಕೆ ಬಂದಿರೋದು. ಇದಕ್ಕೂ ಮುಂಚೆ ನಿಮ್ಗೆ ಇರೋ ಪ್ರೊಫೆಸರ್ ಇವಾಗ ಇರೋದಿಲ್ಲ. ಕ್ಲಾಸ್ ಸ್ವಲ್ಪ ಬೋರಿಂಗ್ ಆಗೇ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಮತ್ತೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾಗಿರೋ ಟೈಮ್ ಬಂದಿದೆ. ಸೊ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಇದ್ದೀರಾ ಅಂತ ಗೊತ್ತು. ಸ್ವಲ್ಪ ನೀವೆಲ್ಲ ಹೊರಗಡೆ ಹೋದ್ರೆ ನಾನು ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದಿದ ತಕ್ಷಣ ಬೇರೆ ಸ್ಟೂಡೆಂಟ್ಸ್ ಗೆಲ್ಲ ಅಯ್ಯೋ ಅಂತ ಆಗೋಯ್ತು ಸರ್, ನಮ್ಮನ್ನ ಹೋಗಂತ ಇದ್ದೀರಾ ಅಂತ ಹಂಗೆ ಹತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಒಳಗಡೆ ಇರೋರೆಲ್ಲ ಸರ್ ನ ಹೊಗಳ್ತಾನೆ ಇರ್ತಾರೆ. ಸರ್ ನೀವು ಸೂಪರ್ ಸರ್, ಕೂಲ್ ಸರ್, ನೀವ್ ಹಂಗ್ ಸರ್ ಹಿಂಗ್ ಸರ್ ಅಂತ. ಈ ಸರ್ ಹೇಳ್ತಾರೆ, ಸಾಕು ನಾಳೆಗೆ ಸ್ವಲ್ಪ ಇಟ್ಕೊಳ್ಳಿ, ಇವಾಗ ಕ್ಲಾಸ್ ಕಡೆ ಗಮನ ಕೊಡಿ, ಅದಕ್ಕೆ ಮುಂಚೆ ಅಟೆಂಡೆನ್ಸ್ ಆಗ್ತೀನಿ ಅಂತ ಅಟೆಂಡೆನ್ಸ್ ಆಗ್ತಾ ಇರ್ತಾರೆ. ಅವಾಗ ನಮ್ ಹೀರೋ ಬಂದ್ಬಿಟ್ಟು ಒಂದು ಹುಡುಗಿನ ಲೈನ್ ಆಗ್ತಾ ಇರ್ತಾನಲ್ಲ, ಆ ಹುಡುಗಿ ಹೆಸರನ್ನ ಕರೆದಿದ ತಕ್ಷಣ ನಮ್ ಹೀರೋ ಒಂಥರ ಸಂತೋಷ, ಆಹಾ ಇವಳ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಲೈನ್ ಆಗ್ತಾ ಇದ್ರೆ ಟಕ್ಕಂತಾರೆ ಪಕ್ಕದಲ್ಲಿ ನಮ್ ಹೀರೋಯಿನ್ ಬಂದ್ಬಿಟ್ಟು ಹೇಳ್ತಾಳೆ, ಪರವಾಗಿಲ್ವೇ ನಿನ್ನಲ್ಲಿ ಈ ಆಂಗಲ್ ಕೂಡ ಇದೆಯಾ, ನಿನ್ನ ಒಂದು ರೋಬೋ ಅನ್ಕೊಂಡಿದ್ನಪ್ಪ, ಪರವಾಗಿಲ್ಲ ನಗದೆ ಚೆನ್ನಾಗೆ ಕಾಣಿಸ್ತೀಯಾ, ಅದ್ರಲ್ಲ ಹುಡುಗಿನ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು, ಏಯ್ ನೀನ್ ಇಲ್ಲೂ ಕೂಡ ಬಂದ್ಬಿಟ್ಟ, ನಿಮ್ದಿಗ್ ನಾನು ಒಂದ್ ಹತ್ರ ಇಡಕ್ ಬಿಡಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಅಲ್ಲಿರೋದು ನಮ್ ಹೀರೋ ಕಣ್ಣಿಗೆ ಮಾತ್ರ ಕಾಣಿಸೋದು, ಬೇರೆ ಯಾರಿಗೂ ಕಾಣಿಸಲ್ವಲ್ಲ. ಇವ್ನ್ಗೇನಾಯ್ತು ಯಾಕಿತ್ರ ಒಬ್ನೇ ಮಾತಾಡ್ತಾ ಇದ್ದಾನೆ ಅಂದಾಗ ಪ್ರೊಫೆಸರ್ ಕೂಡ, ಬಾಂಗ್ ಪಾಲ್ ನಿನ್ಗೇನು ಪ್ರಾಬ್ಲಮ್ ಇಲ್ಲಲ್ಲಪ್ಪ, ನಾರ್ಮಲ್ ಆಗಿ ಇದೆಯಾ ಅಂತ ಕೇಳ್ತಾರ. ಅವ್ನು ಕೂಡ ಸರಿ ಆಯ್ತು ಅಂತ ಸುಮ್ನೆ ಇರ್ತಾನೆ. ಆದ್ರೂ ಕೂಡ ನಮ್ ಹೀರೋಯಿನ್ ಹೋಗಿಲ್ಲ, ಪಕ್ಕದಲ್ಲೇ ಕುತ್ಕೊಂಡು ಹಿಂಸೆ ಕೊಡ್ತಾ ಇರ್ತಾಳೆ. ಅವ್ನಿಗೆ ಸಕ್ಕತ್ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಸ್ಯಾಂಗ್ ನ ಮತ್ತೆ ಜೇನ ತೋರಿಸ್ತಾರೆ. ಅಲ್ಲಿ ಸ್ಯಾಂಗ್ ಗಂತೂ ಸಕ್ಕತ್ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಏನೋ ಮಾಡೋದು, ನಾವ್ ಇಡೋ ಪ್ರತಿ ಒಂದು ಹೆಜ್ಜೆ ಕೂಡ ನಮ್ಗೆ ಸೋಲ್ವೆ ಬರ್ತಾ ಇದೆಯಲ್ವೋ, ನಾವೇನೋ ಮಾಡೋದು ಅನ್ನೋ ಟೈಮಲ್ಲೇ ಆ ಮನೆ ಓನರ್ ಮಾತಾಡೋ ಸೌಂಡ್ ಕೇಳಿಸುತ್ತೆ. ಅಯ್ಯೋ ಟಿವಿ ಆಫ್ ಮಾಡು ಅಂತ ಹೇಳ್ಬಿಟ್ಟು ಟಕ್ಕಂತ ಟಿವಿ ಆಫ್ ಮಾಡ್ಬಿಟ್ಟು ಸೈಲೆಂಟ್ ಆದ್ರೆ ಆಚೆ ಕಡೆಯಿಂದ ಓನರ್ ಬೈತಾ ಇರ್ತಾರೆ, ಏಯ್ ಎಲ್ಲೂಸ್ ನನ್ ಮಕ್ಳ, ನಿಮ್ ಮನೇಲೆ ಇದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು, ಟಿವಿನ ಆಫ್ ಮಾಡ್ತಾ ಇದ್ದೀರಾ, ಹಾಕೊಳ್ಳಿ ಟಿವಿ ಹಾಕೊಂಡು ನೋಡಿ, ಆದ್ರೆ ಆದಷ್ಟು ಬೇಗ ಅಮೌಂಟ್ ಸೆಟಲ್ ಮಾಡೋದನ್ನ ನೋಡಿ, ನಾನ್ ಸುಮ್ನೆ ಬಂದು ನಿಮ್ನ ಕೇಳ್ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಿ ಎಮ್ಮೆ ಮೇಲೆ ಮಳೆ ಸುರಿದಂಗ್ ಇರ್ಬೇಡ್ರಿ, ಆದಷ್ಟು ಬೇಗ ಅಮೌಂಟ್ ನ ಸೆಟಲ್ ಮಾಡಿ, ಇಲ್ಲಾಂದ್ರೆ ನಡೆಯೋದೇ ಬೇರೆ ಅಂತ ಸಕ್ಕದಾಗ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾರೆ. ಇವ್ರಿಬ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಏನೋ ನಾವ್ ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ವಲ್ಲೋ, ನಾವ್ ಏನೇ ಒಂದ್ ಮಾಡಿದ್ರೆ ಕೂಡ ನಮ್ಗೆ ಫೇಲ್ ಆಗ್ತಾ ಇದೆಯಲ್ಲೋ, ನಾವ್ ಹೆಂಗಾದ್ರೂ ಮಾಡಿದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಜೆ ಕೇಳ್ತಾನೆ, ಸರಿ ಕಣೋ ನೆಕ್ಸ್ಟ್ ಏನ್ ಮಾಡೋಣ ಅಂತ. ಏಯ್ ಈ ಕಾಟನ್ ಬಾಕ್ಸ್ ತರ ಮಕ ಇಟ್ಕೊಂಡಿರೋನ, ಯಾವಾಗ ನೋಡಿದ್ರು ಪ್ರತಿ ಸತಿ ನೆಕ್ಸ್ಟ್ ಏನ್ ಮಾಡೋದು ಅಂತ್ಯಾ, ನನಗೂ ಅದನ್ನ ಹೇಳಿ ಸಾಕಾಗ್ಬಿಟ್ಟಿದೆ. ನಾವ್ ಆಲ್ರೆಡಿ ಒಂದ್ ವಿಷಯಕ್ಕೆ ಕೈ ಹಾಕ್ಬಿಟ್ಟಿದೀವಿ, ಹೆಂಗಾದ್ರೂ ಮಾಡಿ ನಾವ್ ಅದ್ರಲ್ಲೇ ಸಕ್ಸಸ್ ಆಗ್ಬೇಕು. ನಾವ್ ಅದ್ರಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಮ್ ಟೀಮ್ ಅಲ್ಲಿ ಆ ಬಾಂಗ್ ಅನ್ನೋನ್ ಇರ್ಬೇಕು, ಅಂದ್ರೆ ಹೀರೋ ಇರ್ಬೇಕು. ಅವ್ನ್ ಇದ್ರೆ ಮಾತ್ರನೇ ನಮ್ಗೆ ಯೂಸ್ ಆಗೋದು, ನಮ್ಗೆ ವ್ಯೂಸ್ ಜಾಸ್ತಿ ಆಗೋದು, ಅಮೌಂಟ್ ಬರೋದು. ಅದಕ್ಕೆ ಅವ್ನ್ ಹೆಂಗಾದ್ರೂ ನಮ್ಗೆ ಹೆಲ್ಪ್ ಮಾಡೋ ತರ ಮಾಡ್ಬೇಕು ಕಣೋ. ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಕ್ಯಾಮ್ರಾ ಬೇರೆ ಕೆಟ್ಟೋಗ್ಬಿಟ್ಟಿದೆ, ಫಸ್ಟ್ ನಾವ್ ಕ್ಯಾಮ್ರಾನ ರೆಡಿ ಮಾಡಿಸ್ಕೋಬೇಕು. ಅವ್ನ್ ನಮ್ಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಸಖತ್ ಫೇಮ್ ಸಿಗುತ್ತೆ ಕಣೋ. ಅವ್ನ ಇಟ್ಟು ನಾವು ಎಷ್ಟೊಂದು ಲೈವ್ ಶೋಸ್ ಮಾಡಬಹುದು ಗೊತ್ತಾ, ಅದರಿಂದ ನಮ್ಗೆ ಜಾಸ್ತಿನೇ ಅಮೌಂಟ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಈ ಬ್ಯಾಡ್ಗೇನು ಜುಜುಪಿ ಅದನ್ನೆಲ್ಲ ಎತ್ತಿ ಬಿಸಾಕ್ಬಹುದು, ನಾವು ರಾಜ ತರ ಬಾಳ್ಬೋದು ಕಣೋ. ಅದ್ರಲ್ಲಿ ಅವ್ನೊಬ್ಬ ಸುಡೋಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದ ನೋಡು, ಅವ್ನ ನಿಮಿಷ ತಾಳಕ್ ಆಗ್ತಾ ಇಲ್ಲ. ನಾವ್ ಮಾಡೋ ಲೈವ್ ಶೋಸ್ ಎಲ್ಲ ನೋಡ್ಬಿಟ್ಟು ಅವನೇ ನಮ್ಗೋಸ್ಕರ ಒಂದು ಫ್ಯಾನ್ ಕ್ಲಬ್ ನ ಓಪನ್ ಮಾಡಿ ನಮ್ಗೆ ಹಾಲಾಭಿಷೇಕ ಮಾಡ್ಬೇಕು, ಆತರ ಮಾಡ್ತೀನಿ ನೋಡ್ಕೊಂಡಿರೋ ಅಂತ ಇವ್ರ ಬಾಯಿ ನೋದೇ ಏನೇನೋ ಮಾತಾಡ್ತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಆ ಜಂಗನ ಸರ್ ಹೇಳ್ತಾರೆ, ಸರಿ ಇವತ್ತಿಗೆ ನಿಮ್ ಕ್ಲಾಸ್ ಮುಗೀತು, ಈ ಇಯರ್ ಕಂಪ್ಲೀಟ್ ಆಗೋವರೆಗೂ ನನ್ಗೊಬ್ರು ಅಸಿಸ್ಟೆಂಟ್ ಬೇಕಾಗ್ತಾರೆ, ಯಾರು ಇರ್ತೀರಾ ಅಂದಿದ ತಕ್ಷಣ ನಮ್ ಹೀರೋ ಲೈನ್ ಆಗ್ತಾ ಇದ್ದಲ್ವಾ ಒಂದ್ ಹುಡುಗಿ, ಓಕೆ ಲಿಹೋ ಸೂಪರ್ ನೀನೆ ನನ್ಗೆ ಅಸಿಸ್ಟೆಂಟ್ ಆಗಿರೋ, ಬಟ್ ಹೆವಿ ವರ್ಕ್ ಇರತ್ತೆ, ನೀನೊಬ್ಳೆ ವರ್ಕ್ ಮಾಡಿದ್ರೆ ಆಗಲ್ಲ,
ಯಾರು ಲೀಹೋ ಜೊತೆ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರೆ ಯಾರು ಕೈ ಎತ್ತಲ್ಲ, ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ. ಆ ಗ್ಯಾಪ್ ಯೂಸ್ ಮಾಡಿ ನಮ್ ಹೀರೋಯಿನ್ ಟಕ್ಕಂತ ನಮ್ ಹೀರೋಕೆನ ಮೇಲಕ್ಕೆ ಎತ್ಬಿಡ್ತಾಳೆ. ಅದನ್ನ ಪ್ರೊಫೆಸರ್ ಕೂಡ ನೋಡ್ಬಿಟ್ಟು ಓಕೆ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಪ್ಪ ನೀನ್ ಕೂಡ, ಹಂಗಾದ್ರೆ ಲೀಹೋ ಇನ್ಮೇಲೆ ಬಾಂಗೆ ನಿನ್ಗೆ ಹೆಲ್ಪ್ ಮಾಡ್ತಾನೆ, ಅವ್ನ್ ಕೂಡ ಅಸಿಸ್ಟೆಂಟ್ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಪ್ರೊಫೆಸರ್ ಅಲ್ಲಿಂದ ಹೊರಟೋಗ್ತಾರೆ. ಇವ್ನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಏಯ್ ನೀನ್ ಯಾರ ಕೆಲಸ ಮಾಡಕ್ ಹೇಳಿದ್ದು, ನನ್ಗೆ ಏನಕ್ಕೆ ಎತ್ತಿದೆ ಅಂತ ಕೇಳಿದಾಗ ಅವಳಂತಾಳೆ, ಇಲ್ಲ ಪೆಕರ್ಮಾಕ್ ಹಾಕೊಂಡ್ ಬ್ಯಾ ಅಂತ ಕೂತ್ಕೊಂಡಿರು, ಅಲ್ಲಿ ನೋಡು ನಿನ್ ಕ್ರಶ್ ಬರ್ತಾ ಇದ್ದಾಳೆ, ನನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಹೆಸರಲ್ಲಿ ಒಬ್ನೇ ಮಾತಾಡೋ ತರ ಮಾತಾಡ್ಬಿಡ, ಆಮೇಲೆ ಮೆಂಟಲ್ ಅಂತ ಹೇಳ್ಬಿಟ್ಟು ನಿಮ್ಮಾನ್ಸ್ಗೆಲ್ಲಾದ್ರೂ ಹಾಕ್ಬಿಟ್ಟವಳು ಅಂತ ಗೇಲಿ ಮಾಡಿದಾಗ ಇವ್ನಿಗೆ ಟೆನ್ಷನ್ ಆಗುತ್ತೆ. ಆಮೇಲೆ ಅವಳೆ ಬಂದು ಮಾತಾಡಿಸ್ತಾಳೆ, ನನ್ನ ಹೆಸರು ಲೀಹೋ ಅಂತ, ನಾನ್ ಕೂಡ ಇದೇ ಡಿಪಾರ್ಟ್ಮೆಂಟ್, ನಾನ್ ನಿನ್ಗೆ ಸೀನಿಯರ್, ಇದುವರೆಗೂ ನಾನು ನೋಡಿಲ್ವಲ್ಲ, ಇನ್ಮೇಲೆ ಇಬ್ರು ಸೇರಿ ವರ್ಕ್ ಮಾಡೋಣ, ಮತ್ತೆ ನಿನ್ಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವ್ನಿಗೆ ಸಖತ್ ಸಂತೋಷ, ಅವಳೆ ಬಂದು ಮಾತಾಡಿದ್ಲು ಅಂತ. ಇವಳು ಅಂತಾಳೆ, ಪರವಾಗಿಲ್ಲ ಕಣೋ, ನಿನ್ನಲ್ಲೂ ತುಂಬಾನೇ ಟ್ಯಾಲೆಂಟ್ಸ್ ಎಲ್ಲ ಇದೆ, ಅವಾಗ ಶಾಕಿಂಗ್ ವಿಷಯಗಳು ಕೊಡ್ತಾನೆ ಇರ್ತೀಯ, ನಾನು ರೋಬೋಟ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ ಸೀನಿಯರ್ಗೆ ನೀನ್ ಲೈನ್ ಆಗ್ತಾ ಇದೀಯ ನೋಡ್ದಾ, ಅಲ್ಲಿ ನಿಂತ್ಕೊಂತೀಯ ಕಣೋ ನೀನು, ನಿನ್ ಕ್ರಶ್ ಮುಂದ್ಗಡೆ ಸಾರಿ ನಿನ್ನ ಸೀನಿಯರ್ ಕ್ರಶ್ ಮುಂದ್ಗಡೆ ಓವರ್ ಆಗಿ ಬಿಲ್ಡಪ್ ಎಲ್ಲ ಕೊಡ್ತಾ ಇದೀಯಾ, ನಡ್ಸು ಅಂದಾಗ ಇವನಂತಾನೆ, ಅಯ್ಯೋ ನನ್ಗೆ ಇತರ ಹಿಂಸೆ ಕೊಡೋದನ್ನ ಬಿಟ್ಟು ಫಸ್ಟ್ ನನ್ನ ಬಿಡ್ತೀಯಾ, ನಿನ್ ಹತ್ರ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಅವಳಂತಾಳೆ, ಹೋಗೋ ನಿನ್ ಕ್ರಶ್ ನಿನ್ ಹತ್ರ ಮಾತಾಡ್ಬಿಟ್ಟು ಅಂತ ಹೇಳಿ ನಿಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆಲ್ಲ, ನನ್ಗೆ ಚೆನ್ನಾಗೇ ಗೊತ್ತಾಗ್ತಾ ಇದೆ, ಹೋಗು ನೋಡ್ಕೊಂತೀನಿ ಹೋಗು ಅಂತ ಅಂತಾಳೆ. ಈಗ ಇನ್ನೊಂದ್ ಕಡೆ ಪ್ರೊಫೆಸರ್ ನ ತೋರಿಸ್ತಾರೆ. ಅವ್ರು ಬಂದು ನಾಯ್ಮರಿನ ಸಾಕ್ತಾ ಇರ್ತಾರಲ್ವಾ, ಕಾಪಾಡಿದ್ರಲ್ವಾ, ಆ ನಾಯ್ಮರಿಗೆ ಹಂಗೆ ಫುಡ್ ಎಲ್ಲ ಇಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಲೀಹೋ ಬರ್ತಾಳೆ. ಅಂದ್ರೆ ಈ ಪ್ರೊಫೆಸರ್ ಹತ್ರ ಹೆಂಗಾದ್ರೂ ಮಾಡಿ ಮಾತಾಡ್ತಾ ಇರ್ಬೇಕು, ಕ್ಲೋಸ್ ಆಗಿರ್ಬೇಕು ಅಂತ ಹೇಳಿ ಏನೋ ಫೈಲ್ಗೆ ಏನೋ ಸಂಬಂಧಪಟ್ಟಿರೋ ಫೈಲ್ ಏನೋ ಎತ್ಕೊಂಡು ಸರಿ ಫೈಲ್ ನ ತಗೊಂಡ್ ಬಂದೆ ಅಂತ ಹೇಳಿ ಕೊಟ್ಟಾಗ ಅವ್ರು ಕೂಡ ನೋಡ್ಬಿಟ್ಟು ಓಕೆ ಮಾ ನನ್ಗೆ ಈಗ ಸ್ವಲ್ಪ ಕೆಲಸ ಇದೆ, ಈ ನಾಯ್ಮರಿನ ನೋಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಹಂಗೆ ಕಾಲೇಜ್ ಹೊರಗಡೆ ತೋರಿಸ್ತಾರೆ. ನಮ್ ಹೀರೋನ್ ಅವ್ರ ಫ್ರೆಂಡ್ ದೇವ ಒಂದಿತ್ತಲ್ಲ ಮಿನಿ ಬುಲ್ಡೋಸರ್ ಅಂತ ಹೇಳಿದ್ನಲ್ಲ, ಅವಳು ಬಂದು ಒಬ್ಬನ್ ಕತ್ತಿಂದ್ಗಡೆ ಹಿಡ್ಕೊಂಡಿರ್ತಾಳಲ್ಲ, ಅವ್ನ್ ಕ್ರಶ್ ಅಂತ ಹೇಳ್ಬಿಟ್ಟು ತಿರುಗ್ತಾ ಇರ್ತಾಳಲ್ವಾ, ಅವ್ನ್ ಪಾಪ ಇವಾಗ ಕತ್ ನೋವು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿರ್ತಾನೆ. ಅಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ ಇರತ್ತೇನೋ, ಅಲ್ಲಿ ಚೆಕ್ಅಪ್ ಗೋಸ್ಕರ ಬಂದಿರ್ತಾನೆ. ಇದನ್ನ ನೋಡ್ಬಿಟ್ಟು ಅಂದ್ರೆ ಹೀರೋ ಕೂಡ ಅದೇ ಟೈಮ್ ಗಲ್ಲಿ ಬರ್ತಾನ, ಅದ್ ನೋಡ್ಬಿಟ್ಟು ಅಂತಾನೆ, ಪಾಪ ಇವ್ನ್ ಏನ್ ವಿಷಯ ಅಂತ ಗೊತ್ತಿಲ್ದೆ ಕತ್ ನೋವು ಅಂತ ಹೇಳಿ ಡಾಕ್ಟರ್ ಹತ್ರ ಬಂದಿದ್ದಾನೆ. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ದುಡ್ಡನ್ನ ಲಪ್ಟಾಯಿಸ್ತಾರೆ. ಆ ದೆವ್ವನ ಅವ್ನ ಬಿಟ್ಟು ಹೋಗ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ, ಅವ್ನ್ ಪ್ರಾಣ ಏನಾಗ್ತಾ ಹಿಂಗ್ ತಿನ್ನತ್ತೋ ಅಂತ ಹೇಳಿ ಬೈಕೊಂಡ್ ಹೋಗ್ತಾನೆ. ಸೊ ಈ ಲೈನ್ ನೋಟ್ ಡೌನ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ಕತ್ ನೋವು ಬಂತಂದ್ರೆ ನಿಮ್ಗೆ ಅದು ನಿಜವಾದ ಕತ್ ನೋವಲ್ಲ, ನಿಮ್ ಹಿಂದ್ಗಡೆ ದೆವ್ವ ಇರುತ್ತೆ ಅಂತ ಅರ್ಥ. ನನ್ನ ಹತ್ರ ಕೇಳಿದ್ರೆ ಡಾಕ್ಟರ್ ಹತ್ರ ಹೋಗ್ಬಿಡಿ, ದೆವ್ವ ಓಡಿಸೋರ್ ಹತ್ರ ಹೋಗಿ ಅಂತ ಹೇಳ್ತೀನಿ, ಏನ್ ಮಾಡ್ತಾರೋ ಈ ದೆವ್ವಗಳು ಅಂತ ಹೇಳಿ ಬೈಕೊಂಡ್ ಹೋಗ್ತಾನೆ. ಅದಾದ್ಮೇಲೆ ಅದೇ ಟೈಮ್ಗೆ ಹೀರೋಯಿನ್ ಕೂಡ ಜಾಗಕ್ಕೆ ಬರ್ತಾಳಲ್ವಾ, ಆ ಮಿನಿ ಬಿಲ್ಡರ್ಸ್ ನೋಡ್ಬಿಟ್ಟು ಹೇಳ್ತಾಳೆ, ಏಯ್ ಯಾವಾಗ ನೋಡಿದ್ರೆ ಯಾಕೆ ಅವ್ನ ಪ್ರಾಣನ ಹತ್ರ ತಿಂತಾ ಇದೆಯಾ, ಪ್ರೀತಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪುಸ್ತಕ ಅಂತ ಅವನೆಲ್ಲಾದ್ರೂ ಹೋಗ್ಬಿಟ್ಟಾನು ಇಳಿಯ ಕೆಳಗಡೆ, ಸರಿ ನೀನ್ ಆಮೇಲೆ ಮೀಟ್ ಮಾಡ್ತೀನಿ ನನ್ಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಹಿಂದ್ಗಡೆನೆ ಓಡೋಗ್ತಾಳೆ. ಇವಾಗ ಇನ್ನೊಂದ್ ಡೈರೆಕ್ಷನ್ ಅಲ್ಲಿ ತಿರುಗಿ ನೋಡಿದ್ರೆ ಆ ಕಡೆ ಪ್ರೊಫೆಸರ್ ಜಂಗ್ ಅಂತ ಇದ್ರಲ್ಲ, ಅವ್ರು ಬಂದು ಟ್ಯಾಕ್ಸಿನ ಹಿಡ್ಕೊಂಡು ಹೋಗೋದನ್ನ ಆ ಮಿನಿ ಬುಲ್ಡೋಸರ್ ದೆವ್ವ ನೋಡ್ಬಿಟ್ಟು ಆಹಾ ಇವ್ನಿಗಿಂತ ಪ್ರೊಫೆಸರ್ ಚೆನ್ನಾಗಿದ್ದಾರೆ, ನಾನು ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಆ ಕಾರ್ನ ಫಾಲೋ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ದೆವ್ವಗಳು ಕೂಡ ಪ್ರೊಫೆಸರ್ ಮೇಲೆ ಒಂದು ಕ್ರಶ್ ನೋಡಿ. ನಮ್ ಹೀರೋ ಕೂಡ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಅಷ್ಟು ಬಿಸಿಲಲ್ಲಿ ಕೂಡ ಪಾಪ ಬಾಡಿ ತೋರಿಸ್ಕೊಂಡು ಕಷ್ಟಪಟ್ಟು ವರ್ಕೌಟ್ ಮಾಡ್ತಾ ಇದ್ರೆ ಅಲ್ಲೂ ಹೀರೋಯಿನ್ ಬಿಡೋತರ ಇಲ್ಲ, ನೀನ್ ಸತ್ರೆ ಕೂಡ ನಾನು ನಿನ್ನ ಬಿಡಲ್ಲ ಕಣೋ ಅಂತ ಹೇಳಿ ಪಾಪ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾಳೆ. ನಮ್ ಹೀರೋ ಅಯ್ಯೋ ನಿನ್ನ ಹತ್ರ ನನ್ಗೆ ಮಾತಾಡಿ ಗೆಲ್ಲ ಶಕ್ತಿ ನನ್ನ ಹತ್ರ ಇಲ್ಲಮ್ಮ ತಾಯಿ, ನನ್ನ ಬಿಟ್ಬಿಡು, ನೀನ್ ಏನಾದ್ರೂ ಮಾತಾಡ್ಕೊಂಡು ಹೋಗು ಅಂತ ಅವ್ನ್ ಪಾಡ್ಕೊಂಡ್ ವರ್ಕೌಟ್ ಮಾಡ್ತಾ ಇದ್ರೆ ಅವ್ನ ಮೇಲೆ ಹತ್ ಕುತ್ಕೊಂಡು ಫ್ರೈಡ್ ಚಿಕನ್ ಆರ್ಡರ್ ಮಾಡೋಣ ಕಣೋ, ತುಂಬಾ ದಿನ ಆಯ್ತು ತಿಂದು ನನಗೆ ತಿನ್ಬೇಕು ಅನಿಸ್ತದೆ, ಸೂಪರ್ ಆಗಿರತ್ತೆ ಅಂತ ಹಂಗೆ ಅವ್ನ ಮೇಲೆ ಹತ್ತು ನಿಂತ್ಕೊಂಡು ಜಿಗಿತಾ ಇರ್ತಾಳೆ. ಅಷ್ಟೇ ಅವ್ನಿಗೆ ಪೇಷನ್ಸ್ ಎಲ್ಲ ಹೋಯ್ತು, ಇದಕ್ ಮೇಲೆ ನಿನ್ನ ಬಿಟ್ರೆ ನಾನ್ ಮನುಷ್ಯನಲ್ಲ ಅಂತ ಹೇಳಿ ಅವ್ನ ಓಡಿಸಿ ಹೊಡಿತಾ ಇರ್ತಾನೆ. ಇವ್ರ ಹತ್ರ ಒಂದ್ ಕಡೆ ಆಡ್ತಾ ಇದ್ರೆ ಇವಾಗ ಹಂಗೆ ನೈಟ್ ಆಗಿರುತ್ತೆ. ಯಾವ್ದೋ ಒಂದು ಹೋಮ್ ಸ್ಟೇ ತರ ಒಂದು ಹಾಸ್ಟೆಲ್ ತರ ಇರುತ್ತೆ. ಆ ಜಾಗದಲ್ಲಿ ಒಂದ್ ರೂಮ್ ಅಲ್ಲಿ ಒಂದ್ ಅಯ್ಯಪ್ಪ ಫುಲ್ ಆಗಿ ಕುಡಿದ್ಬಿಟ್ಟು ಆಹಾ ಅಂತ ಹೇಳ್ಬಿಟ್ಟು ಸ್ವರ್ಗದಲ್ಲಿ ತೇಲಾಡ್ತಾ ಇದ್ರೆ ಕರೆಕ್ಟ್ ಆಗಿ ಆ ಟೈಮ್ ಅಲ್ಲೇ ಇಲ್ಲೇನೋ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಏನಪ್ಪಾ ಇದು ಸೌಂಡ್ ಅಂತ ನೋಡಿದ್ರೆ ಅಲ್ಲಿ ಒಂದು ಹುಡುಗಿ ದೆವ್ವ ಬಂದಿರುತ್ತೆ. ಇವ್ರು ಕೂಡ ಆಹಾ ಸ್ವರ್ಗದಲ್ಲಿ ಏಂಜಲ್ ಕಾಣಿಸ್ತಾ ಇದ್ದಾಳ ಅಂತ ಕಂಡ್ಬಿಟ್ಟು ನೋಡಿದ್ರೆ ಬಂದಿರೋದು ದೆವ್ವ. ಸಕ್ಕದಾಗ ಭಯ ಪಡ್ತಾರೆ. ಆ ದೆವ್ವ ಕೂಡ ಬಂದು ಇವ್ನ ಕತೆನ ಮುಗಿಸ್ಬಿಡ್ತು. ಸ್ವರ್ಗದಲ್ಲಿ ಇದೀನಿ ಅನ್ಕೊಂಡು ಅವನಿಗೆ ಪಾಪ ನರಕಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಈ ವಿಷಯನ ಆ ಹಾಸ್ಟೆಲ್ ಓನರ್ ಲೇಡಿ ಬಂದು ನಮ್ ಹೀರೋರ್ ಮಾವಗೆ ಕಾಲ್ ಮಾಡಿ ಹೇಳಿರ್ತಾರೆ. ಅಂದ್ರೆ ಇವ್ರು ದೆವ್ವ ಓಡಿಸೋರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಹೇಳಿರ್ತಾರೆ. ಅವ್ರು ಕೂಡ ಬರ್ಬೇಕಾದ್ರೇನೆ ಆ ಹಾಸ್ಟೆಲ್ ಹೊರಗಡೆ ಇರೋ ಯಾರೋ 3 ಲೇಡೀಸ್ ಬಂದು ದೆವ್ವ ಬಗ್ಗೆ ಮಾತಾಡ್ಕೊಂತಾ ಇರ್ತಾರೆ. ಅಂದ್ರೆ ಆ ಹುಡುಗಿನೇ ಸ್ವಲ್ಪ ದಿನದಿಂದ ಅವ್ರ ರೂಮ್ ಅಲ್ಲಿ ಸ್ಟೇ ಮಾಡಿದ್ಲು, ಆ ಹುಡುಗಿ ಅಲ್ಲಿ ಸತ್ತೋಗ್ಬಿಟ್ಲು, ಇವಾಗ ಆ ಹುಡುಗಿನಲ್ಲಿ ದೆವ್ವ ಸುತ್ತಾ ಇರೋದು ಅಂತೆಲ್ಲ ಹೇಳಿರ್ತಾರೆ. ಆ ಸ್ಟೋರಿನ ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡು ಈಗ ಹಾಸ್ಟೆಲ್ ಒಳಗಡೆ ಹೋಗಕ್ಕೆ ಅಂತ ಬರ್ತಾ ಇರ್ತಾರೆ. ಆದ್ರೆ ಆಲ್ರೆಡಿ ಅಲ್ಲಿ ಸ್ಟೇ ಮಾಡಿರೋರು ನಿನ್ನೆ ತಾನೇ ಇಲ್ಲೊಂದು ದೆವ್ವ ಒಬ್ಬರನ್ನ ಸಾಯಿಸ್ಬಿಟ್ಟಿದೆ ಅಂತ ಹೇಳಿ ಭಯ ಪಟ್ಕೊಂಡು ಎಲ್ಲರೂ ರೂಮ್ ನ ವೆಕೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಕೂಡ ಅಯ್ಯೋ ಮೇಡಮ್ ಮಾತ್ರ ಏನಿಲ್ಲ ಮೇಡಮ್ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾರೆ. ಬಟ್ ಇತರ ಒಂದ್ ವಿಚಾರ ಆಗಿದ್ರೆ ಯಾರ್ ತಾನೇ ಹೋಗ್ತಾರೆ. ನಮ್ ಹೀರೋರ್ ಮಾವ ಕೂಡ ಒಳಗಡೆ ಹೋಗ್ಬೇಕು ಅಂತ ಹೋಗೋಷ್ಟು ಆಯಮ್ಮಂಗೆ ನೀರ್ ಎತ್ತಿ ನಮ್ ಹೀರೋರ್ ಮಾವನ್ ಮುಖದ ಮೇಲೆನೆ ಚೆಲ್ಬಿಡ್ತಾರೆ. ನಮ್ ಹೀರೋರ್ ಮಾವ ಕೇಳ್ತಾರೆ ಹಿಂಗೆ ನಾವ್ ವೆಲ್ಕಮ್ ಮಾಡೋದ್ ನೀವು ಅಂದಾಗ ಅಯ್ಯೋ ಸಾರಿ ನಾನು ಹಿಂಗೆ ನೀರ್ ಹಾಕಕ್ ಬಂದೆ, ಅದು ಬೈ ಮಿಸ್ಟೇಕ್ ನಿಮ್ ಮೇಲೆ ಬಿದ್ಬಿಡ್ತಂದಾಗ ಸರಿ ನಡೀರಿ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದಾಗ ಇವ್ರು ಅಂತಾರೆ ಇಲ್ಲಿ ನಿನ್ನೆ ಒಂದು ಕೊಲೆ ಆಗಿದೆ ಅಲ್ವಾ, ದೆವ್ವನೇ ಅಲ್ವಾ ಸಾಯಿಸಿದ್ದು ಅಂತ ಹೇಳಿದಾಗ ಸರ್ ಹಿಂಗ್ ಸರ್ ಕಂಡಿಡಿದ್ರಿ, ನಾನ್ ನಿಮ್ ಹತ್ರ ಏನ್ ನಡೀತು ಅಂತ ಹೇಳಲೇ ಇಲ್ವೇ, ಎಲ್ಲರೂ ನಿಮ್ಮನ್ನ ಫೇಕು ಅವ್ರು ಬಿಡೋದೆಲ್ಲ ಬುರುಡಾನೆ ಅವ್ರು ನಿಜ ಅಲ್ಲ ಅಂತ ಇದ್ರು, ಬಟ್ ನಿಮ್ನ ನೋಡಿದ್ರೆ ನಂಗೆ ಅನ್ನಿಸ್ತಲ್ಲ ಸರ್, ನೀವು ನಿಜವಾಗ್ಲೂನೇ ಸರ್ ನೀವು ನಿಜವಾಗ್ಲೂ ಎಲ್ಲ ಹೇಳ್ತಾ ಇದ್ದೀರಾ ಸರ್ ಅಂತ ಹೇಳಿ ಹೊಗಳವಾಗ ಅವ್ರ ಅಂತಾರೆ ಇದೆಲ್ಲ ಜಸ್ಟ್ ಸ್ಯಾಂಪಲ್, ಮುಂದೆ ನೋಡ್ತೀರಾ ನನ್ ಬಗ್ಗೆ ಅಂತ ಕರೆಕ್ಟ್ ಆಗಿ ಹೋಗಿ ಆ ಕೊಲೆ ಆಗಿರತ್ತಲ್ಲ ಆ ರೂಮ್ ಹತ್ರನೇ ನಿಂತ್ಕೊಂಡು ಏನೇನೋ ಒಂದು ಕೋತಿ ಚೆಸ್ಟ್ ಎಲ್ಲ ಮಾಡ್ಕೊಂಡು ಹೇಳ್ತಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ,
ಇದೊಂದು ಹುಡುಗಿ ದೆವ್ವ ಅಲ್ವಾ, ಸ್ವಲ್ಪ ದಿನದಿಂದನೇ ಹುಡುಗಿ ರೂಮ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾಳಲ್ವಾ, ಆ ಹುಡುಗಿನ ತಾನೇ ದೆವ್ವ ಆಗಿರೋದಂತ ಹೇಳ್ತಾ ಇದ್ರೆ, ಸರ್ ಹೆಂಗ್ ಸರ್ ಇದೆಲ್ಲ ನೀವು ಕಂಡಿಡಿದ್ರಿ, ನೀವು ಗ್ರೇಟ್ ಸರ್, ನೀವು ಸೂಪರ್ ಸರ್ ಅಂತ ಅವ್ರನ್ನ ಹೊಗಳ್ತಾ ಇದ್ರೆ, ಇದು ನಾನ್ ಇವಾಗ ದೆವ್ವನ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಕೈಯಲ್ಲಿ ಎತ್ಕೊಂಡು ಹೋಗೋಷ್ರಲ್ಲಿ ಆ ದೆವ್ವ ಅವ್ರ ನಂಗೆ ಸರಕತ್ತ ಒಳಗಡೆ ಹೇಳ್ಕೊಂಡು ಸರಿಯಾಗಿ ಹೊಡೆದು ಬಿಸಾಕ್ಬಿಡತ್ತೆ ಅವ್ರನ್ನ. ಇದರಿಂದ ಇನ್ನೊಂದ್ಸತಿ ನಾನ್ ದೆವ್ವ ಓಡಿಸೋ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಊರ್ ಬಿಟ್ಟು ಓಡೋಗ್ಬೇಕು, ಆ ಕೆಲಸ ಕೊಟ್ಬಿಡತ್ತೆ ಆ ದೆವ್ವ. ಈಗ ಇನ್ನೊಂದ್ ಕಡೆ ಪ್ರೊಫೆಸರ್ ಜಂಗ್ನ ತೋರಿಸ್ತಾರೆ. ಅವ್ರು ಬಂದು ನಾಯಿ ಮರಿನ ಈ ಕ್ಲಿನಿಕ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರದೇ ಆಗಿರೋ ಒಂದು ಕ್ಲಿನಿಕ್ ಅಲ್ಲಿ ಸಿಸ್ಟರ್ಸ್ ಹತ್ರ ಬಿಟ್ಬಿಟ್ಟು ನಾನ್ ಸರ್ಜರಿಗೆ ರೆಡಿ ಆಗಿ ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಇವ್ರಂತೂ ಆಹಾ ಡ್ರೀಮ್ ಬಾಯ್ ಏನ್ ಸೂಪರ್ ಆಗಿದೆ ನೋಡಿ ಪ್ರೊಫೆಸರ್ ಅಂತ ಹೇಳಿ ಸಖತ್ ಹಾಟ್ ಆಗಿದ್ದಾನೆ ಅಂತೆಲ್ಲ ಹೇಳಿ ಹರಟೆ ಹೊಡಿತಾ ಇರ್ತಾರೆ. ಈ ಪ್ರೊಫೆಸರ್ ಕೂಡ ಒಳಗಡೆ ಹೋಗ್ಬಿಟ್ಟು ಶರ್ಟ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿ ಅವ್ರ ಬೆನ್ನಿಂದ್ಗಡೆ ಏನೋ ಒಂದು ಮಾರ್ಕ್ ಇರುತ್ತೆ. ಇದು ನ್ಯಾಚುರಲ್ ಮಾರ್ಕ್ ಅಲ್ಲ, ಏನೋ ಆಗಿದೆ ಇವ್ರ ಬೆನ್ ಮೇಲೆ, ಬಟ್ ಅದ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಇವಾಗ ಹಂಗೆ ಕ್ಯಾಮ್ರಾನ ಕ್ಲೋಸ್ ಅಪ್ ಅಲ್ಲಿ ಎತ್ಕೊಂಡ್ರೆ ಟಕ್ಕಂತ ತಿರುಗಿ ಒಂದು ಲುಕ್ ನ ಕೊಡ್ತಾರೆ ನೋಡಿ. ಇಷ್ಟು ದಿನ ಕಾಮ್ ಆಗಿ ಕೂಲ್ ಆಗಿ ಕೈಂಡ್ ಆಗಿರೋ ಒಂದು ಪ್ರೊಫೆಸರ್ ನ ನೋಡಿದ್ವಿ, ಆದ್ರೆ ಇವಾಗ HD ಕ್ವಾಲಿಟಿಯಲ್ಲಿ ಒಂದು ಲುಕ್ ನ ಕೊಡ್ತಾ ಇದಾರೆ ಕ್ಲೋಸ್ ಅಪ್ ಅಲ್ಲಿ ಬಂದು. ಸಖತ್ ಭಯಂಕರವಾಗಿರುತ್ತೆ. ಇವ್ರ ಹಿಂದ್ಗಡೆ ಏನ್ ಸ್ಟೋರಿ ಇದೆ ಅಂತ ಗೊತ್ತಿಲ್ಲ, ನಾವ್ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ವಾ, ಇನ್ ಮುಂದೆ ಬರೋ ಎಪಿಸೋಡ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಫುಲ್ ಸೀರೀಸ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಆದಷ್ಟು ಬೇಗ ನಾನು ಕೂಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.